ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಡಿಸೆಂಬರ್ 27ರಂದು ಬೆಳಗ್ಗೆ ಪಟ್ಟಣದ ಹಲವೆಡೆ ಮತ್ತು ತಾಲೂಕಿನ ವಿವಿಧೆಡೆಗಳಲ್ಲಿ ಡಿಸೆಂಬರ್ 26ರಂದು ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಭಾರತೀಯ ಅರ್ಥಶಾಸ್ತ್ರಜ್ಞರಾಗಿದ್ದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪಟ್ಟಣದ ಮದಕರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು, ವಿವಿಧ ಜನಪ್ರತಿನಿಧಿಗಳು, ಹಿರಿಯ ನಾಗರಿಕರು ದಿವಂಗತ ಮಾಜಿ ಪ್ರಧಾನಿಗಳಾದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಿದರು. ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಅದಾದ ನಂತರ ಮನಮೋಹನ್ ಸಿಂಗ್ ರವರು ಭಾರತ ದೇಶಕ್ಕೆ ಹಾಗೂ ಪ್ರಪಂಚದ ವಿವಿಧ ದೇಶಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಅವರು ಪ್ರಧಾನಿಗಳಾಗಿದ್ದಾಗ ಜಾರಿ ತಂದ ಜನಪರ ಯೋಜನೆಯವರ ವ್ಯಕ್ತಿತ್ವದ ಬಗ್ಗೆ ಮುಖಂಡರು ಮಾತನಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಕೂಡ್ಲಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಛಲವಾದಿ ಉಮೇಶ್, ಗುರುಸಿದ್ದನಗೌಡ ಸಂದರ್ಭದಲ್ಲಿ ಮಾತನಾಡಿ ನುಡಿ ನಮನವನ್ನು ಸಲ್ಲಿಸಿದರು. ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ, ಉದಯ್ ಜನ್ನು, ಸಿಬಿ ಸಿದ್ದಪ್ಪ, ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶಿವಕೂರು, ಮಾದಳಿ ನಜೀರ್, ಇಂಜಿನಿಯರ್ ಶಫೀವುಲ್ಲಾ, ಹಡಗಲಿ ವೀರಭದ್ರಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಯುವ ಹಾಗೂ ಹಿರಿಯ ಮುಖಂಡರು, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಕಾಂಗ್ರೆಸ್ ಪಕ್ಷದ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು, ಹಿರಿಯ ನಾಗರಿಕರು, ಗಣ್ಯರು ಭಾಗಿಯಾಗಿದ್ದರು. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ. ಮುಖಂಡರೇ ಹಾಗೂ ಎಲ್ಲ ಮುಖಂಡರುಗಳೇ, ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುರಿತಾಗಿ ಇಡೀ ಬರೀ ರಾಷ್ಟ್ರೀಯಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬ ನಷ್ಟ ಅಂತೇಳಿ ಹೇಳಕ್ಕೆ ವೈಯಕ್ತಿಕವಾಗಿ ನಾನು ಇಷ್ಟಪಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಅವರು ಕಡು ಬಡತನದಿಂದ ಅವ್ರು ಶಾಲೆಗೆ ಹೋಗ್ಬೇಕಾದ್ರೆ ಚಪ್ಪಲಿ ಕೂಡ ಹಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ರಾಷ್ಟ್ರ ಅಲ್ಲ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿಯಾಗಿ ಇಡೀ ವಿಶ್ವದೆಲ್ಲೆಡೆ ಆರ್ಥಿಕ ಮುಗ್ಗಟ್ಟು ಉಂಟಾದಾಗ ಭಾರತದ ಆರ್ಥಿಕತೆ ಭಾಳ ಸದೃಢವಾಗಿತ್ತು. ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಒಂದು ಆರ್ಥಿಕ ನೀತಿಯಿಂದಾಗಿ ನಮ್ಮ ಭಾರತ ದೇಶ ಸದೃಢವಾಗಿದೆ. ಅದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅವರೇ ಮನಪೂರ್ವಕವಾಗಿ ಈಗಿನ ಹಾಲಿ ಪ್ರಧಾನಮಂತ್ರಿಗಳಾಗಿದ್ದ ಡಾಕ್ಟರ್ ಮೋದಿ ಕೂಡ ಒಂದು ಆರ್ಥಿಕ ತಜ್ಞರಾಗಿದ್ದಂಥ ಮನಮೋಹನ್ ಸಿಂಗ್ ಅವರನ್ನು ಕೊಂಡಾಡಿದ್ದಾರೆ ಒಂದು ಅಧಿವೇಶನದಲ್ಲಿ. ಅಂಥ ಮೇಧಾವಿ ನಮ್ಮನ್ನು ಅಗಲಿ ಹೋಗಿದ್ದು ಭಾಳ ತುಂಬ ವಿಷಾದನೀಯ. ಈಗಾಗಲೇ ವಯಸ್ಸಾದ ಸಾವು ಅದು. ಈಗಾಗಲೇ ಅವರು ನಮ್ಮನ್ನು ಅಗಲಿ ಹೋಗಿರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ಕೂಡ್ಲಿ ಕ್ಷೇತ್ರದ ಪಕ್ಷದ ನಾಗರಿಕ ಪರವಾಗಿ ನಾವು ಕೂಡ ಒಂದು ಏನಂತೀರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಆಮೇಲೆ ಅವರು 2004ರಿಂದ 2014ರ ಅವಧಿಯಲ್ಲಿ ಸತತ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶವನ್ನು ಆಳಿ ಇವತ್ತು ಸಾಕಷ್ಟು ಕೊಡುಗೆಗಳನ್ನು ಇವತ್ತು ಉದ್ಯೋಗ ಖಾತ್ರಿ ಇರ್ಬೋದು, ಆಮೇಲೆ ಆಹಾರ ಭದ್ರತೆ ಇರ್ಬೋದು, 371J ಒಂದು ಮಂಜೂರಾತಿ ನೀಡಲಿಕ್ಕಾಗಿರ್ಬೋದು, ಮತ್ತು ಆರ್ಥಿಕ ಇರ್ಬೋದು, ಆಟೆ ಇರ್ಬೋದು, ಆಮೇಲೆ ಆಹಾರ ಭದ್ರತೆ ಇರ್ಬೋದು, ಪ್ರತಿಯೊಂದು ಈ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ಬಡ ಜನರಿಗೆ, ಈ ದೇಶದ ಜನರಿಗೆ ಏನು ಬೇಕಾಗಿತ್ತು ಅಂತೇಳಿ ಒಂದು ಕಲ್ಪನೆ ಅವ್ರಿಗಿತ್ತು. ಅವರ ಕಲ್ಪನೆ ಇರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ಭಾರತ ದೇಶದ ಸುಮಾರು 140 ಕೋಟಿ ಜನ ನಾವಿವತ್ತು ಸದೃಢವಾಗಿ ಬದುಕ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಕಾರಣ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ. ದಿನ ಅತ್ಯಂತ ದುಃಖಕರವಾದ ದಿನ. ಯಾಕಂದರೆ ನಮ್ಮ ಭಾರತ ದೇಶದ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರನ್ನ ದಿನ ನಾವು ಅಗಲಿದ್ದೀವಿ. ನಿನ್ನೆ ರಾತ್ರಿ ಅವರು ಅಗಲಿದ್ದಾರೆ. ನಮ್ಮ ಅತ್ಯಂತ ಮೇಧಾವಿ ಶಾಸ್ತ್ರಜ್ಞರಾಗಿ ಇವರು ಆರ್ಥಿಕ ತಜ್ಞರಾಗಿದ್ದರು. ಅವರು 1900 ಗುರುಸಿದ್ದನಗೌಡರು ನಮಗೇನು ಉಳಿಲಾರ್ದಂಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. 1991ರಲ್ಲಿ ದೇಶ ಇನ್ನೊಂದು 15 ದಿನದಲ್ಲಿ ಸಂಪೂರ್ಣ ಏನು ದಿವಾಳಿ ಆಗೋಂಥ ಒಂದು ಸಂದರ್ಭ ಇತ್ತು. ಆವಾಗ ಇವರು ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಇವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಕರೆದು
ಅವ್ರ ಸಲಹೆಯನ್ನು ತಗೊಂಡು ಮತ್ತು ಎಲ್ಲ ಆರ್ಥಿಕ ಉದಾರೀಕರಣ ಮಾಡಿ ದೇಶದ ಆರ್ಥಿಕವಾಗಿ ಬಲಿಷ್ಠ ಮಾಡಿದಂಥ ವ್ಯಕ್ತಿ ಮತ್ತು ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಕಾಪಾಡಿದಂಥ ಇಷ್ಟಪಡ್ತಾ ಇದ್ದೀವಿ. ಹಾಗೆ 1991ರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅವರು ಪಿ ವಿ ನರಸಿಂಹರಾವ್ ಅವರಿಗೆ ಏನೇನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಆಗ ರೀತಿಯಲ್ಲಿ ಸಲಹೆ ಕೊಟ್ಟು ದೇಶವನ್ನು ಆರ್ಥಿಕ ನಷ್ಟದಿಂದ ಕಾಪಾಡಿದಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಹಾಗೆ ರೈತರಿಗೆ 72,000 ಕೋಟಿಯನ್ನು ಇವರ ಆಡಳಿತಾವಧಿಯಲ್ಲೇ ಸಹ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಸಂದರ್ಭನೂ ಇವರೇ ಇದ್ದು, ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಇದ್ದರು. ಮುಖಾಂತರ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಈ ದಿನ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಬೆಳಗಾವಿನಲ್ಲಿ ಆ ಸಂದರ್ಭಕ್ಕಾಗಿಯೇ ಹಾಜರಾಗಲಿಕ್ಕೆ ನಾವು ಇಲ್ಲಿಂದ ಭಾಳ ಜನ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ.